ಎಸ್ ಮಾರ್ಕೆಟ್ ಆಗಿರಬಹುದು, ಟೀ ಸ್ಟಾಲ್ ಆಗಿರಬಹುದು, ಚಾಟ್ ಸೆಂಟರ್ ಆಗಿರ್ಬೋದು, ಹೋಟೆಲ್ ಆಗಿರಬಹುದು, ವೇರ್ ನಾಟ್, ಯಾರು ಸಂಭ್ರಮಾಚರಣೆ ಮಾಡ್ತಾ ಇಲ್ಲ ಅಂತ ಪ್ರಶ್ನೆ ಆಗ್ಬೇಕಾಗತ್ತೆ. ಐ ಡೋಂಟ್ ಥಿಂಕ್ ಉತ್ತರ ಸಿಗುತ್ತೆ ಅಂತ ಅಲ್ವಾ ಗುರುಗಳೇ? ನನ್ಗೆ ತುಂಬಾ ಇಷ್ಟ ಇದೆ ಮ್ಯಾಚ್, ಬಹಳ ಕುತೂಹಲ. ಹಾಗಾಗಿ ಇನ್ನೂ ಸಖತ್ ಇನ್ನೂ ನೆಕ್ಸ್ಟ್ ಮ್ಯಾಚ್ ಕಪ್ ಪಡಿಬೇಕು. ಅಲ್ಲ ಗುರುಗಳೇ, ಮ್ಯಾಚ್ ಗೆದ್ದಾಯ್ತು, ಕಪ್ಪು ನಮ್ದಾಯ್ತು, ಇನ್ನೂ ಕಾಲ್ ಮಾಡ್ತಿದ್ರಲ್ಲ ನಿಮ್ಮ ಅಭಿಮಾನಿಗಳು, ಏನಂತೆ? ಸಖತ್ ಅಭಿಮಾನಿಗಳು ಫೋನ್ ಬತ್ತಲ್ಲ ಇವೆ. ನನಗೆ ಏನಪ್ಪಾ ಅಂದ್ರೆ ಈ ಮ್ಯಾಚ್ ಬಹಳ ಮಿರಾಕಲ್. ನನಗೆ ತುಂಬಾ ಇದು ತುಂಬಾ ಆಸಕ್ತಿಯಿಂದ ಮ್ಯಾಚ್ ನೋಡಕ್ ಹೋಗಿ ನಾನು ಈ ಸರಿ ಹೆಂಗಾರ ಮಾಡಿ ಇವತ್ತು ದಿನ ಈ ಸರಿ ಚೆನ್ನಾಗಿದೆ, ಕಪ್ ಪಡಿನೇಬೇಕು ಅಂತ. ಯಾರು ಕೇಳಿದ್ರೆ ಕಣ್ ಬೀಳುತ್ತೆ, ಸುಮ್ಮನೆ ಕಪ್ ಪಡಿತೀವಿ, ಕಪ್ಪು ನಮ್ದು ಈಗಲೇ ಅನ್ಬೇಡಿ, ಸುಮ್ಮನೆ ನಿಮ್ ದಮ್ಮೆ ಅಂತ ಹಂಗಂದು ಕಣ್ ಬಿದ್ದು ಬಿಡುತ್ತೆ. ಏನ್ ಹೇಳಿ ದೃಷ್ಟಿ ಆಗುತ್ತೆ ಅಂದ್ರೆ ನಾನು ಪ್ರತಿ ಮ್ಯಾಚ್ ನೋಡಿ ಎಂಜಾಯ್ ಮಾಡಿ ಅಂದ್ರೆ ನಾನು 100% ಇನ್ನೂ ಟೈಮ್ ಇದೆ, ಯಾಕೆ ಹಿಂಗೆ ಆಡ್ತೀರಾ ಅಂತ ಈಗ ನನ್ನ ಕ್ರೌಡ್ ಎಲ್ಲಾರು ಕೇಳಿದಾಗ ಭಾಳ ದೊಡ್ಡದು ಅಂದ್ರೆ ನನಗೆ ಈ ಸರಿ ಈ ಕಪ್ಪು ಬೇಕಾಗಿತ್ತು. ಯಾಕಂದ್ರೆ ವಿರಾಟ್ ಕೊಹ್ಲಿ ಜೂನ್ ಅವನ್ನೇ ತೆಗಿದ್ದಾರೆ, ಹಾಗಾಗಿ ವಿರಾಟ್ ಕೊಹ್ಲಿಗೋಸ್ಕರ ಈ ಕಪ್ ಬೇಕಾಯ್ತು. RCBಗೋಸ್ಕರ ಕಪ್ ನಾವು ಕರ್ನಾಟಕ ಜನ ಸೋತ್ ಹೋಗ್ಬಿಟ್ಟಿದ್ದು 100%. ಎಲ್ಲರೂ ನಮಗೆ ಅದೊಂದು ತುಂಬಾ ಚೆನ್ನಾಗಿತ್ತಲ್ವಾ ಗುರುಗಳೇ? ಕಪ್ಪನ್ನ ಕ್ರಿಸ್ ಗೇಲ್ ಇರ್ಬೋದು, ವಿರಾಟ್ ಕೊಹ್ಲಿ, ABD, ಆ ಮೂರು ಪ್ಲೇಸ್ ಒಬ್ಬ ಬರ್ಬೇಕಾಯ್ತು ಇಂಡಿಯಾ ಕ್ಯಾಪ್ಟನ್. ಅದೊಂದು ನೋವಿದೆ. ಅವ್ರ ಪಾಪ ಚೆನ್ನೈಗೂ ಆಡಿದ್ರು, ಅಲ್ಲೂ ಆಡಿದ್ರು, ಆದ್ರೂ ಬರ್ಬೋದು. ಕ್ರಿಸ್ ಗೇಲ್ ಪಂಜಾಬ್ ಆಡಿದ್ರು, ಅವ್ರೊಬ್ರು ಬಂದಿದ್ರು ಇನ್ನೂ ಚೆನ್ನಾಗಿರೋದು. ನಾನು ಯಾವಾಗ ಅನ್ಕೊಂಡು ಮನ್ಸರಿ ಇವ್ರೊಬ್ರು ಬಂದ್ರೆ ಚೆನ್ನಾಗಿರೋದು ಅಂತ. ಯಾಕಂದ್ರೆ ಅವರು ಕೂಡ ತುಂಬಾ ಯಾರು ಕರೆದವ್ರಿಗೆ ಏನು ಮಾಡಕ್ಕಲ್ಲ, ಅದು ತುಂಬಾ ಧೈರ್ಯವನ್ನ ತುಂಬಿ ಟೀಮನ್ನ ಉರ್ದುಂಬಿಸಿ ಹೋದ್ರು ಅವರು ಕೂಡ. ಹಾಗಾಗಿ ತುಂಬಾ ಮಿರಾಕಲ್ ಅವ್ರೊಬ್ರು ಇರ್ಬೇಕಾಯ್ತು. ನೋಡ್ಬೇಕು ನಮ್ಮ ಅನಿಲ್ ಕುಂಬ್ಳೆ ಅವರೆಲ್ಲ ಏನ್ ಅಂತಾರೆ ಇವಾಗ. ಇನ್ನು ಅನಿಲ್ ಕುಂಬ್ಳೆ ಅವರು ಆಕ್ಚುಲಿ ನೆನ್ನೆನೇ ಹೇಳ್ತಾ ಇದ್ರು ಒಂದು ಯಾವ್ದೋ ಕಾರ್ಯಕ್ರಮದಲ್ಲಿ, ಗೆದ್ದ ಮೇಲೆ ಏನ್ ಹೇಳ್ತಾರೆ, ರಾಹುಲ್ ದ್ರಾವಿಡ್ ಏನ್ ಹೇಳ್ತಾರೆ, RCB ಅವರು ರಾಯಲ್ ಚಾಲೆಂಜ್ ಅಲ್ಲಿ ಕೋಚ್ ಆಗಿದ್ದಾರೆ. ಅದೇ ತರ ವೆಂಕಟೇಶ್ ಪ್ರಸಾದ್ ಇವರೆಲ್ಲರೂ ಇನ್ನೂ ಸ್ಟೇಟ್ಮೆಂಟ್ ಕೊಡ್ಬೇಕಂತ ಅವ್ರು ಬೇರೆ ಬೇರೆ ಟೀಮಲ್ಲಿ ಕೋಚ್ ಆಗಿದ್ದಾರೆ. ಮತ್ತೆ ಸುನಿಲ್ ಜೋಶಿ ಇದೇ ಟೀಮ್ಗೆ ಪಂಜಾಬಿ ಕೋಚ್ ಆಗಿದ್ದಾರೆ. ಅವ್ರಿಗೆ ಆಗಿ ಓಮ್ ಎಲ್ಲ ಮಾಡಿಸ್ತಾರೆ RCB ಸೋಲ್ಲಿ ಅಂತವ. ನಿನ್ನೆ ಓಮ್ ಎಲ್ಲ ಮಾಡಿಸ್ತಾರೆ RCB ಸೋಲ್ಲಿ ಅಂತ. ಅವರು ಅದು ರಿಕ್ಕಿ ಪಂಡಿಂಗಿನ ಓಮಕ್ಕೆ ತುಪ್ಪ ಹಾಕ್ತಾ ಇದ್ದಾರೆ. ಆ ವಿಡಿಯೋ ಎಲ್ಲ ನಾನು ನೋಡಿದೆ 100%. ಅದು ಗೇಮ್ ನಾವು ಗೆಲ್ಬೇಕನ್ನೋ ಅದು. ಇದೆಲ್ಲ ಆದ್ಮೇಲೆ ಬಂದು RCB ನಮ್ದು, ಕರ್ನಾಟಕ ನಮ್ದು, ಕನ್ನಡ ಭಾಷೆ ನಮ್ದು, ಆ ಜಲ ಬಲೆ ಇದಕ್ಕೆ ಮಾತಾಡ್ಬೇಕು ಅನ್ನೋ ಕ್ರೇಜ್ ಇದೆ. ಹಾಗಾಗಿ ಅದೇನೋ DK ತುಂಬಾ ಖುಷಿ ಇದೆ. DK ಅಂತ ಬಹಳ ಖುಷಿ ಇದೆ. DK ಇದನ್ನ ತುಂಬಾ ದೊಡ್ಡ ಖುಷಿ ಆಗ್ತಕ್ಕಂಥ. ಯಾವ DK ಅಂತ ಗೊತ್ತಿಲ್ಲ. ಇಲ್ಲಿ DK ಇಲ್ಲಿ ಬಂದು RCB ಒಂದು ಕೋಚ್ DK ಇದ್ರೆ, ಕಾಂಗ್ರೆಸ್ ಪಕ್ಷದಲ್ಲಿ DK ಶಿವಕುಮಾರ್ DK ಇದ್ರೆ. ಹಾಗಾಗಿನೇ RCB ಕಪ್ ಪಡೆದೈತೆ. ಇನ್ನ DK CM ಆಗೋದೊಂದು ಬಾಕಿ ಇದೆ ಅಲ್ವಾ? ನಾನು ಇದು ಸಕ್ಕ ಡೈಲಾಗ್ ಕೊಡಿದೆ, ಇವೆರಡು ನೆರವೇರಿಸಬೇಕು. RCBನೂ ಕಪ್ ಪಡಿಬೇಕು, DK ಶಿವಕುಮಾರ್ CM ಆಗಬೇಕು. ಇವೆರಡು ನಾವಿಬ್ರು ಮಾತಾಡಿದ್ದು. ಇವಾಗ ಇವಾಗ RCB ಕಪ್ ಗೆದ್ದಿದೆ, ಇನ್ನ DK ಶಿವಕುಮಾರ್ CM ಒಂದು ಆಗ್ಬೇಕು. ಬಹಳ ಒಂದ್ ದಿವಸ ಆಗ್ಲಿ, ಒಂದು 20 ಆಗ್ಲಿ ಆಗ್ಬೇಕು. ಅವರು ಕೂಡ DK ಅವ್ರ ಗೌಡ್ರು ಆಗ್ಬೇಕು ಅಂತ ಆಸೆ ಇದೆ. ಹಾಗಾಗಿ ಬಹಳ ಅದ್ಭುತವಾಗಿ ಮತ್ತೆ ಸಖತ್ ತಲ್ಗಾರ ಅವರು. ತುಂಬಾ ದುಡ್ಡು ಮಾಡೋದು ತುಂಬಾ ದೊಡ್ಡ ಕಷ್ಟ ಈ ಪ್ರಪಂಚದಲ್ಲಿ ಒಬ್ರು. ಯಾಕಂದ್ರೆ ಅವ್ರಿಗೆ ಹಿನ್ನೆಲೆ ಯಾರು ಇಲ್ಲ. ಇವಾಗ ಕುಮಾರಸ್ವಾಮಿ ಹಿನ್ನೆಲೆ ಇತ್ತು, ರೇವಣ್ಣವ್ರಿಗೆ ಹಿನ್ನೆಲೆ ಇತ್ತು, ಬಹಳ ಹಿನ್ನೆಲೆ ಇತ್ತು. ಮತ್ತೆ ಸಿದ್ದರಾಮಯ್ಯ ಅವ್ರಿಗೆ ಶತ್ರುಗಳು ಬಲವಾಗಿದ್ರು. ಆ ಕಾಲದಲ್ಲಿ ರಾಜಕೀಯಕ್ಕೆ ಬಂದ್ರು, ಶತ್ರುಗಳು ಇಟ್ಕೊಂಡು ಅವ್ರು ಬಲವಾಗಿ ಬಂದ್ರು, ಎಲ್ಲರೂ ಸಪೋರ್ಟ್ ಮಾಡಿದ್ರು. DK ಹುಟ್ಟಿದ ಬರೀ ಶತ್ರುವಿಂದಲೇ ಬದುಕಿದ್ರು ಅವ್ರು. ಶತ್ರು. ಹಾಗಾಗಿ ಅವ್ರಿಗೆ ಬಿಗ್ನೆಸ್ ಮೈಂಡ್ ಜಾಸ್ತಿ ಇದೆ, ಬಿಗ್ನೆಸ್ ಮೈಂಡ್. ಮತ್ತೆ ಯಾರಿಗೂ ಎದ್ರಲ್ಲ. ಇಲ್ಲಿವರೆಗೂ ಎಲ್ಲಾರ ದುಃಖನೂ ನೋಡಿದ್ರು. ನಮ್ಮ ಥರ ಅವರು ಎಲ್ಲರೂ ನೋಡ್ಬಿಟ್ಬಿಟ್ಟಿದ್ರು 100%. ಬರೀ ಬಿಗ್ನೆಸ್ ಮೈಂಡ್ ಒಂದಿದೆ. ಬಿಗ್ನೆಸ್ ಮೈಂಡ್ ಇದ್ರೆ ಸಾಕು, ಜಗತ್ತನ್ನು ಉದ್ಧಾರ ಮಾಡ್ಬೋದು. ಯಾವಾಗಲೂ ಬಿಗ್ನೆಸ್ ಮಾಡೋಂಥ ರಾಜ ಇದ್ದಾಗಲೇ ಬಿಗ್ನೆಸ್ ಮಾಡೋಕೆ ಎಲ್ಲರಿಗೂ ಅನುಕೂಲ ಆಗುತ್ತೆ. ಅವರೇ ದುಡ್ಡು ಬೇಡ ಅಂತ ಬಿಟ್ಟರೆ ದುಡ್ಡು ಯಾರೂ ಬರಲ್ಲ. ದುಡ್ಡು ಮಾಡೋದು ಒಂದು ಕಲೆ, ಕಂಪ್ನಿ ಆಗಲಿ ಇನ್ನೊಂದಾಗಲಿ ತುಂಬ ಪ್ಲ್ಯಾನ್ ಮಾಡ್ತಾರೆ. ಮತ್ತು ಬೆಂಗಳೂರಲ್ಲಿ ಸಾಕಷ್ಟು ಫ್ಲೈಓವರ್ಗಳು ಮಾಡಬೇಕು, ತುಂಬ ಕಷ್ಟ ಆಗುತ್ತೆ. ಬೆಂಗಳೂರು ಪಾಪ್ಯುಲೇಷನ್ ಅವತ್ತಿಗೆ ಇವತ್ತಿಗೂ ತುಂಬ ಡಿಸ್ಟೆನ್ಸ್ ಇದೆ. ಹಾಗೆ ಸಿಕ್ಕಾಬಟ್ಟೆ ಫ್ಲೈಓವರ್ಗಳು ಮಾಡಬೇಕು. ಈ ಮಲ್ಲೇಶ್ವರಮಲ್ಲಿ ಬರೋಕ್ಕೆ ಆಗಲ್ಲ, ಹೂ ಮಾರ್ಕೆಟ್ ಓಪನ್ ಸಣ್ಣದು. ಈ ರೋಡಲ್ಲಿ ಬರ್ಬೇಕು ತುಂಬ ಜಾಮ್ ಆಗುತ್ತೆ. ಸುಮ್ಮನೆ ಯಶವಂತಪುರಕ್ಕೆ ಹೋಗೋರು, ಹಾಸನಕ್ಕೆ ಹೋಗೋರೆಲ್ಲ ಈ ಟ್ರಾಫಿಕ್ ಎಲ್ಲ ಬರ್ಬೋದು. ಫ್ಲೈಓವರ್ ಮಾಡೋಷ್ಟು ಬ್ರಿಲಿಯಂಟ್. ಸರ್ಕಾರ ನಿಮ್ಮ ಪ್ರೇಯರ್ಸ್ ದೇವರಿಗೆ ಮುಟ್ಟಿ RCB ಕಪ್ಪು ತನ್ನದಾಗಿಸ್ಕೊಂಡಿದೆ. ನೋಡೋಣ ಮುಂದೆ ಏನಾಗುತ್ತೆ ಅಂತ. RCB ಕಪ್ ನಮ್ದಾಗಿದೆ, ಎಲ್ಲ ಎಂಜಾಯ್ ಮಾಡಿ. ಈ ಖುಷಿ, ಈ ಜೋಶ್ ಇಡೀ ಕರ್ನಾಟಕದಾದ್ಯಂತ ಇದೆ. ಅಂಡ್ ಇನ್ನಷ್ಟು ಹೆಚ್ಚಾಗುತ್ತೆ